ಅಗ್ರಹಾರ ಗ್ರಾಮದ ಸರ್ವೆ ನಂಬರ್ 35ರ ಕಲ್ಲು ಗಣಿಗಾರಿಕೆ ವಿರುದ್ಧ ಕೇಳಿಬಂದಿರೋ ಆರೋಪ ಇದು. ಸುರಕ್ಷತಾ ನಿಯಮಗಳನ್ನ ಗಾಳಿಗೆ ತೂರಲಾಗಿದೆ ಎಂಬ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಯಾವುದೇ ಕ್ಷಣದಲ್ಲಿ ಮತ್ತೊಂದು ದುರಂತ ಸಂಭವಿಸುವ ಆತಂಕ ಇದೆ. ಇದೇ ಕ್ವಾರಿಯಲ್ಲಿ ಈಗಾಗಲೇ 3 ಮೃತಪಟ್ಟಿದ್ದಾರೆ ಅಂತೇಳಿ ಕೂಡ ಆ ಒಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಪರಿಸರ, ಧೂಳು ಹಾಗೂ ಶಬ್ದ ಮಾಲಿನ್ಯದ ಬಗ್ಗೆ ಸ್ಥಳೀಯರು ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಣಿ ಪರವಾನಗಿ, ಪರಿಸರ ಅನುಮತಿ, ಸ್ಫೋಟಕ ಪರವಾನಗಿ ಪರಿಶೀಲನೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಕಂದಾಯ, ಗಣಿ ಮತ್ತು ಭೂವಿಜ್ಞಾನ, ಅರಣ್ಯ, ಕಾರ್ಮಿಕ, ಪೊಲೀಸ್, ಡಿಜಿಎಂಎಸ್ ಅಧಿಕಾರಿಗಳಿಂದ ಜಂಟಿ ಪರಿಶೀಲನೆ ಆಗಬೇಕು ಅಂತ ಮನವಿ ಮಾಡಿದ್ದಾರೆ. ಇನ್ನು ನಿಯಮ ಉಲ್ಲಂಘನೆ ಕಂಡು ಬಂದ್ರೆ ಕಾನೂನು ಕ್ರಮಕ್ಕೂ ಕೂಡ ಆಗ್ರಹ ಕೇಳಿಬಂದಿದೆ. ಅಗತ್ಯ ಇದ್ರೆ ಕಟ್ಟಡ ಕಲ್ಲು ಗಣಿಗಾರಿಕೆ ಶಾಶ್ವತ ಸ್ಥಗಿತಗೊಳಿಸಿ ಅಂತ ಡಿಸಿಗೆ ಮನವಿ ಮಾಡಿದ್ದಾರೆ. ಏನು ನಮ್ಮ ತುಮಕೂರು ಜಿಲ್ಲೆ ಕೊಡಗೆರೆ ತಾಲೂಕು ಜಟ್ಟಿಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಸರ್ವೆ ನಂಬರ್ 35ರಲ್ಲಿ ಸರ್ಕಾರಿ ಮತ್ತು ಫಾರೆಸ್ಟ್ ಅನ್ನೋ ಒಂದು ಸರ್ವೆ ನಂಬರ್ನಲ್ಲಿ ನಡೀತಿರ್ತಕ್ಕಂಥ ಏನು ಕಲ್ಲು ಗಣಿಗಾರಿಕೆ ಇದೆ, ಈ ಪ್ರದೇಶ ಹಿಂದೆ ಏನು ನಮ್ಮ ಕೊರಟಗೆರೆಯಲ್ಲಿ ಆ ಒಂದು ಕ್ರಷರ್ನಲ್ಲಿ 2 ಕಾರ್ಮಿಕರ ಸಾವು ಆಗಿತ್ತು. ಯಾಕೆಂದರೆ ಯಾವುದೇ ಸುರಕ್ಷತಾ ಸಾಧನಗಳು ಕೂಡ ಅಲ್ಲಿ ಬಳಸಿರ್ತಕ್ಕಂಥದ್ದು ಕಾಣಿಸ್ಲಿಲ್ಲ. ಹಿಂದೆ ಅದನ್ನು ಲೈಸೆನ್ಸ್ನ ರದ್ದು ಮಾಡಿರ್ತಾರೆ. ಈಗ ಅದನ್ನು ಪುನರ್ ಪ್ರಾರಂಭಿಸಬೇಕು ಅಂತೇಳಿ ಲೈಸೆನ್ಸ್ ಕೊಟ್ಟಿರ್ತಾರೆ. ನಾವು ನೋಡೋಣ ಅಂತ ಹೋದ್ವಿ ಏನಾಗ್ತಾ ಇದೆ ಅಂತೇಳಿ. ಅಲ್ಲಿ ನೋಡಿದ್ರೆ ಏನು ಸರ್ಕಾರಿ ಫಾರೆಸ್ಟ್ ಲ್ಯಾಂಡ್ ಇದೆ, ಆ ಲ್ಯಾಂಡ್ನಲ್ಲಿ ಸಾಕಷ್ಟು ಬೃಹದಾಕಾರವಾಗಿ ಬಂಡೆಗಳನ್ನ ಹೊಡೆದು ನಿಲ್ಲಿಸಿ ತುಂಬಿಟ್ಟಿರ್ತಾರೆ. ಅದ್ರ ಕೆಳಗಡೆ ಒಂದು ಇಟಾಚಿ ಮತ್ತು ಒಂದು ಲಾರಿ ತುಂಬ್ತಾ ಇರುತ್ತೆ. ಅದನ್ನ ನೋಡಿದ್ರೆ ಅದು ಯಾವುದೇ ಕ್ಷಣದಲ್ಲಾದರೂ ಕೂಡ ಕುಸಿದು ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ಜೀವಹಾನಿ ಆಗ್ಬೋದು ಅನ್ನೋಂಥದ್ದು. ಯಾವುದೇ ಕಾರಣಕ್ಕೂ ಆಗಬಾರ್ದು, ಇದಕ್ಕೆ ಅವಕಾಶ ಕೊಡಬಾರ್ದು. ಯಾಕೆಂದರೆ ನಮ್ಮ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಗಳವರು ಮತ್ತು ನಮ್ಮ DCM ಪರಮೇಶ್ವರ್ ಸಾಹೇಬರು ಈ ಯಾವುದೇ ಲೈಸೆನ್ಸ್ನ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮೊದಲಿಂದನೂ ಕೂಡ ಸ್ಟ್ರಿಕ್ಟ್ ಆಗಿದ್ರು ಕೂಡ ಅದು ಯಾಕೆ ಅಂತ ಗೊತ್ತಿಲ್ಲ ಇಷ್ಟೊಂದು ಥರ ಏನು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ದೂರುದಾರ ಆಗಿರುವಂತ ನವೀನ್ ಕುಮಾರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಸರ್, ನೀವು ಒಂದಷ್ಟು ಆರೋಪಗಳನ್ನ ಮಾಡಿ ಅದ್ರ ಜೊತೆಗೆ ಸುರಕ್ಷತಾ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಈ ಕ್ವಾರಿ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿದಿರಿ. ಇನ್ನು ಏನೇನ್ ಆರೋಪ ಇದೆ, ಅಲ್ಲಿ ಕಾರ್ಮಿಕರಿಗೆ ಬೇಕಾದ ಯಾವ ಸುರಕ್ಷತಾ ಕ್ರಮನೂ ಇಲ್ವಾ, ಲೈಸೆನ್ಸ್ ಕೊಟ್ಟಿದ್ ತಪ್ಪ, ಹೆಂಗೆ ಅಂತ? ಏನ್ ಮೇಡಮ್, ಇದೇ ಕ್ವಾರಿನಲ್ಲಿ ಹಿಂದೆ ಇದೇ ತರದ 2 ಕಾರ್ಮಿಕರ ಸಾವಾಗಿರುತ್ತೆ. ಈಗೇನು ನಾವು ಮಾದಾಪಟ್ಟಣದಲ್ಲಿ ತಾವರೆಕೆರೆ ಮಾದಾಪಟ್ಟಣದ ಹತ್ರ ಆಗಿತ್ತು ರೀಸೆಂಟ್ ಆಗಿ, ಅದೇ ತರ ಇದೇ ಕ್ವಾರಿನಲ್ಲಿ ಈಗೇನು ನೀವು ತೋರಿಸ್ತಾ ಇದ್ದೀರಾ, ಇದೇ ಕ್ವಾರಿನಲ್ಲಿ 2 ಕಾರ್ಮಿಕರ ಸಾವಾಗಿರುತ್ತೆ. ನಾವು ಈ ಇಂಟೆನ್ಷನ್ ಇಟ್ಕೊಂಡು ಹಿಂದೆಯಿಂದ ಹೋರಾಟನೇ ಮಾಡ್ತಾ ಇದೀವಿ. ಏನಂದ್ರೆ ಅದು ಎಕೋ ಸೆನ್ಸಿಟಿವ್ ಝೋನ್ ಕೂಡ ಬರುತ್ತೆ, ಕರಡಿಧಾಮ ಬರುತ್ತೆ. ಇಲ್ಲಿ ನಮ್ಮಲ್ಲಿ ನವಿಲು, ಚಿರತೆ, ಈ ಕರಡಿ ಎಲ್ಲ ಊರ್ ಕಡೆ ನುಗ್ಗಂತದ್ದು ಆಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಏನಂದ್ರೆ ನೀವ್ ಹೇಳ್ದಂಗೆ ಅಲ್ಲಿ ನಮ್ಮ ಏನು ಸಿಬ್ಬಂದಿ ಕಾರ್ಮಿಕರು ಇರ್ತಾರೆ, ಅವರು ಏನಂದ್ರೆ ಅನ್ನಕ್ಕೋಸ್ಕರ ಊರುಗಳಿಂದ, ರಾಜ್ಯಗಳಿಂದ, ಬೇರೆ ಬೇರೆ ಕಡೆಯಿಂದ ಬಂದಿರ್ತಾರೆ. ಈ ಕೇರಳ, ಪಂಜಾಬ್, ಬಿಹಾರ್, ಈ ತರ ಹೊರಗಡೆಯಿಂದ ಎಲ್ಲ ಕಡೆಯಿಂದ ಬಂದಿರ್ತಾರೆ. ಅವ್ರನ್ನ ಹೆಂಗೆ ನಡ್ಸ್ಕೊಂತಾರೆ ಅಂದ್ರೆ, ಆ ಮಕ್ಳುಗಳು ಕೂಡ ಒಂದು ಫ್ಯಾಮಿಲಿಗಳು ಬಂದಿರ್ತಾವ, ಮಕ್ಳುಗಳಿಗೆ ಶಿಕ್ಷಣ ಇರಲ್ಲ, ಎಲ್ಲೋ ಬಿದ್ದಿರ್ತಾರೆ ಪಾಪ. ಇದನ್ನೆಲ್ಲ ಗಮನಿಸಿ ನಾವ್ ಎಷ್ಟೋ ಸರಿ ಹೋರಾಟದಲ್ಲಿ ಅವ್ರ ಮಕ್ಳುಗಳಿಗೆ ಒಂದು ವ್ಯವಸ್ಥೆ ಮಾಡ್ಬೇಕು, ಶಾಲೆ ತೆರಿಬೇಕು, ಏನು ಕಲ್ಲು ಗಣಿಗಾರಿಕೆ ನಡೀತಾ ಇರತಕ್ಕಂಥ ಪ್ರದೇಶಗಳಲ್ಲಿ ಅಂತ. ಇದು ನಮ್ದು ಏನಾಗ್ತಾ ಇದೆ ಅಂದ್ರೆ, ಕೊರಟಗೆರೆ ಅನ್ನೋದು ಒಂದು ನೀರು ಇಲ್ಲ, ನೆರಳು, ಈ ಒಂದು ಮಿನಿ ಬಳ್ಳಾರಿ ತರ ಆಗ್ಬಿಟ್ಟಿದೆ. ಇಲ್ಲಿ ಕಾರ್ಮಿಕರ ಸುರಕ್ಷತೆ ಕಡೆ ಯಾರು ಗಮನನೇ ಕೊಡಲ್ಲ. ಈ ಹಿಂದೆ ನಿಲ್ತಿದ್ರು, ಇದನ್ನ ಮರುಪ್ರಾರಂಭ ಮಾಡಿದ್ದಾರೆ. ಯಾಕೆ ಮಾಡ್ತಿದ್ರ ಅಂತ ನಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಯಾವುದೇ ಸುರಕ್ಷತೆ ಇಲ್ವೇ ಇಲ್ಲ. ಈಗ ನೀವು ನೋಡ್ತಾ ಇದ್ರಿ, ಯಾವುದೇ ಕ್ಷಣದಲ್ಲಿ ಅಲ್ಲಿ ಏನ್ ಫಾರೆಸ್ಟ್ ಲ್ಯಾಂಡ್ ಅಲ್ಲಿ ಕಲ್ಲು ಹೊಡೆದ್ಬಿಟ್ಟು ಲಾಕ್ ಮಾಡಿದ್ದಾರೆ. ಅದು ಯಾವಾಗ ಬೇಕಾದ್ರೂ ಅಲ್ಲಿ ಮಾಡ್ತಿರೋ ಕೆಲಸದವ್ರ ಮೇಲೆ ಅಥವಾ ಅಲ್ಲಿ ಇರ್ತಕ್ಕಂಥ ವಾಹನಗಳಲ್ಲಿ ಕೆಲಸ ಮಾಡ್ತಿರೋ ಕಾರ್ಮಿಕರ ಮೇಲೆ ಯಾವ ಕ್ಷಣದಲ್ಲಾದ್ರೂ ಮುಗಿಸ್ಕೋಬಹುದು. ಇದನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ನಾವೆಲ್ಲ ಮನುಷ್ಯತ್ವ ಕಳ್ಕೊಬಿಟ್ಟಿದೀವ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಈ ಸರ್ಕಾರಗಳು ದುಡ್ಡು ಮಾಡ್ಲಿಕ್ಕೋಸ್ಕರ ಅಥವಾ ಏನು ಹಣ ಮಾಡ್ಲಿಕ್ಕೋಸ್ಕರ ಸಿಬ್ಬಂದಿಗಳು ಅಥವಾ ಅಧಿಕಾರಿಗಳು ಇದಕ್ಕೆಲ್ಲ ಪರ್ಮಿಷನ್ ಕೊಡ್ತಾನೆ ಇರ್ತಾರೆ. ಇಲ್ಲೇನಾಗ್ತಾ ಇದೆ ಅಂದ್ರೆ ಕಾರ್ಮಿಕರ ಜೀವ ಕೂಡ ಹೋಗ್ತದೆ. ಅದ್ರ ಜೊತೆಗೆ ಈ ಭಾಗದಲ್ಲಿ ಇರ್ತಕ್ಕಂಥ ಜಲ ಜಂತುಗಳಿಗೆ, ಸಕಲ ಪ್ರಾಣಿಗಳಿಗೂ ಕೂಡ ಎಲ್ಲ ಒಂದ್ ಕಡೆ ಅವು ಆಶ್ರಯ ತಾಣಗಳನ್ನ ಅರಿಸಿ ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸಾಮಾಜಿಕ ಹೋರಾಟಗಾರ ನಾಗರಾಜು ಅಂತಿದ್ದಾರೆ, ಮಾತನಾಡಿಸೋಣ. ಸರ್ ನಮಸ್ತೆ. ಸರ್ ಕೇಳಿಸ್ತಿದ್ಯಾ?
ಮೇಡಮ್ ಕೇಳಿಸಿದೆ ಮೇಡಮ್. ಕೊರಟಗೆರೆ ಕ್ರಷರ್ ಬಗ್ಗೆ ನಾವು ಗಮನಿಸ್ತಾ ಇದ್ವಿ, ನಿಮ್ಮ ನಿಲುವೇನು, ಮುಂದೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ? ಮೇಡಮ್ ಇದು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು, ಇಲ್ಲಿ ನಡೀತಾ ಇರೋಂಥ ಘಟನೆ ಈಗ ಆಲ್ರೆಡಿ 2 ಸಾವು ಸಂಭವಿಸಿದೆ ಅದೇ ಕ್ರಷರ್ ಅಲ್ಲಿ. ಆ ವಿಡಿಯೋ ನೋಡಿದೆ ನನಗೆ ತುಂಬಾ ಮನಕುಲ್ಕ, ಪ್ರತಿಯೊಬ್ಬರು ನೋಡಿದವ್ರಿಗೆ ಭಯದ ವಾತಾವರಣ ಸೃಷ್ಟಿಸುವಂಥದ್ದು. ಇಡೀ ತುಮಕೂರು ಜಿಲ್ಲೆಯಲ್ಲಿ ಎಲ್ಲಾ ಪ್ರಭಾವಿತರು ಮೇಡಮ್, ಒಂದಷ್ಟು ಜನ ಕಾಂಗ್ರೆಸ್ ಬೆಂಬಲಿತರು, ಒಂದಷ್ಟು ಬಿಜೆಪಿ ಬೆಂಬಲಿತರು, ಇವ್ರೇನ್ ಮಾಡಿದ್ದಾರೆ, ಅಮಾಯಕರ ಸಾವು ನೋವಿನ ಜೊತೆ ಆಟ ಆಡ್ತಾ ಇದ್ದಾರೆ. ಇದನ್ನ ಸರ್ಕಾರ ಗಮನ ಹರಿಸಿ ಕ್ರಮ ತಗೊಬೇಕು. ಆದ್ರೆ ಸರ್ಕಾರದ ಪ್ರತಿನಿಧಿಗಳು ಇವರೆಲ್ಲ ಏಜೆಂಟ್ಗಳಾಗ್ಬಿಟ್ಟಿದಾರಲ್ಲ, ಎಲ್ಲಿ ಕ್ರಮ ತಾಳ್ತಾರೆ? ಈಗ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವ್ರು ತಗೊಬೇಕು, ಇವ್ರು ಯಾರ ಚೇಲಗಳಾಗಿರ್ತಾರೆ, ಇವ್ರಿಗೆ ಅವರೇ ಇದನ್ನೇನೋ ಟ್ರಾನ್ಸ್ಫರ್ ಮಾಡಿ ಹಾಕಿಸ್ಕೊಂಡ್ ಬಂದಿರ್ತಾರೆ, ಎಲ್ಲಿ ಕ್ರಮ ತಾಳ್ತಾರೆ? ಇನ್ನು ತಹಸೀಲ್ದಾರು, ಆ ಫಾರೆಸ್ಟ್ ಆಫೀಸರ್, ಇವ್ರು ಕ್ರಮ ತಗೊಬೇಕು, ಅವ್ರಿಗೆ ಕ್ರಮ ತಾಳ್ಬೇಕು ಅನ್ನೋ ಆಲೋಚನೆ ಇದ್ರೂ ಕೂಡ ಈ ಒತ್ತಡಕ್ಕೆ ಮಣಿತಾರೆ ಈ ರಾಜಕಾರಣಿಗಳ ಪ್ರಭಾವಕ್ಕೆ. ಇಲ್ಲಿ ಅಮಾಯಕರು ಬಲಿ ಯಾವತ್ತೂ ಇದು ತಪ್ಪಲ್ಲ ಮೇಡಮ್. ಇಲ್ಲಿ ಸಾಯ್ಬೇಕಾಗಿರೋದು ಅಮಾಯಕರಷ್ಟೇ. ಇವ್ರಿಗೇನು ಅಮಾಯಕರು ಸಾವಿನ ಜೊತೆ ಸಾವುನ ದುಡ್ಡು ಮಾಡ್ಬೇಕು ಅಷ್ಟೇ. ಇವರು ಈ ರೀತಿ ವಾತಾವರಣ ಸೃಷ್ಟಿಯಾಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್, ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.